ನಿವೃತ್ತ SP ಜಗದೀಶ್ ಅವರು ಜಾಯ್ನ್ ಆಗಿದ್ದಾರೆ. ಜಗದೀಶ್, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ನಮಸ್ಕಾರ. ಓಕೆ ಸರ್, ನನ್ನ ಪ್ರಶ್ನೆ ಇರೋದು ಈಗ SIT ವೆಯ್ಟ್ ಮಾಡ್ತಾ ಇದೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಇವನು ಪ್ರಜ್ವಲ್ ರೇವಣ್ಣ ರೇಪ್ ಪ್ರಕರಣದ ಒಬ್ಬ ಆರೋಪಿ, ಇವನು ಬರ್ತಾ ಇದ್ದಾನೆ ಅಂತ ಅರೆಸ್ಟ್ ಮಾಡಬೇಕು ಅಂತ SIT ವೆಯ್ಟ್ ಮಾಡ್ತಾ ಇದೆ ಅಂತ ಹೇಳಿ. ಸೊ SIT ಇಲ್ಲಿ ವೆಯ್ಟ್ ಮಾಡ್ತಾ ಇರೋದು ಅರೆಸ್ಟನ್ನು ತೋರಿಸೋದಕ್ಕ, ಅಥವಾ ನಾನೇ ಶರಣಾಗ್ಲಿಕ್ಕೆ ಬರ್ತಾ ಇದ್ದೆ, ಐ ವಾಸ್ ರೆಡಿ ಟು ಸರೆಂಡರ್, ಬಟ್ ನಾನು ಸುಮ್ಮನೆ ವಿನಾಕಾರಣ ಅರೆಸ್ಟ್ ಮಾಡೋಕ್ಕೆ ಇವ್ರು ಬಂದರು, ನಾನು ನಾಳೆ 10:30ಕ್ಕೆ ಬರ್ತೀನಿ ಅಂತ ಹೇಳಿದ್ದೆ, 10ವರೆಗೆ ಮಧ್ಯರಾತ್ರಿ ಯಾಕೆ ಕಾಯ್ತಾ ಇದ್ರಿ ಇವರು, ಈ ಕ್ವಶನ್ ಮಾಡ್ಬೋದಾ ಸರ್ ಅವನು? ಆರೋಪಿ ಚಾನ್ಸ್ ತಗೊಳ್ಳೋದಿಲ್ಲ. ಅವರು ಇನ್ಫಾರ್ಮೇಶನ್ ಇದೆ ಈಗಾಗಲೇ ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಅವ್ರು ಮೆಸೇಜ್ ಕಳಿಸಿದ್ರೆ ಇದೆಲ್ಲ ಆಗಿದೆ. ಈಗ ಪ್ರೊಸೀಜರ್ಸ್ ಎಲ್ಲವೂ ಮಾಡಿದ್ದಾರೆ. ಈಗ ಅವರು ಇಂಥದೇ ಏರ್ಪೋರ್ಟ್ ಅಲ್ಲಿ ಇಂಥ ಫ್ಲೈಟ್ ಅಲ್ಲೇ ಬರ್ತಾರೆ ಅಂತ ಮಾಹಿತಿ ಇರುವಾಗ ಆರೋಪಿಗೆ ಅವನ್ ಬಂದು ಸರೆಂಡರ್ ಆಗ್ತಾರೆ ಅಂತ ಕಾಯುವಂತದ್ದು ಸರಿಯಲ್ಲ. SIT ಟೀಮ್ ಅವ್ರು ಹೋಗ್ತಾರೆ, ಅವ್ರು ಹೋಗ್ಬಿಟ್ಟು ವಾಚ್ ಮಾಡ್ತಾರೆ, ಅಥವಾ ಇಮಿಗ್ರೇಷನ್ ಸಂಬಂಧಪಟ್ಟವ್ರು ಯಾರಾದ್ರೂ ಅವ್ರು ಹ್ಯಾಂಡ್ ಓವರ್ ಮಾಡ್ಬೋದು. ಅದರ್ವೈಸ್ ಅವ್ರು ಬರುವಾಗ್ಲೇ ಇಳಿದ ಕೂಡಲೇ ಏರ್ಪೋರ್ಟ್ ಎಂಟರ್ ಆಗುವಾಗ, ಎಕ್ಸಿಟ್ ಅಲ್ಲಿ ಎಂಟರ್ ಆಗುವಾಗ ಬರುವಾಗ ಅವ್ರನ್ನ ದಸ್ತಗಿರಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದೆ. ಅವ್ರಿಗೆ ಅದೇನಿಲ್ಲ, ಪ್ರೊಸೀಜರ್ ಪ್ರಕಾರ ಅರೆಸ್ಟ್ ಮಾಡ್ಲೇಬೇಕು, ಸರೆಂಡರ್ ಆಗ್ಬೇಕು ಅಂತ ಏನಿಲ್ಲ. ಪ್ರೊಸೀಜರ್ ಜಸ್ಟ್ ಅವ್ರು ಬರ್ತಾ ಇದಾರೆ, ಅವ್ರನ್ನ ನಾವು ನಿಮ್ಮನ್ನ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳಿ ಅವ್ನ ಕರ್ಕೊಂಡು ಬಂದು ಪ್ರೊಸೀಜರ್ಸ್ ಏನಿದೆ ಮುಂದಿನ ಪ್ರೊಸೀಜರ್ಸ್ ಮಾಡ್ತಾರೆ. ಓಕೆ, ಅಂದ್ರೆ ಇದಕ್ಕೆ ಈಗ ಯೂಶುವಲ್ ಆಗಿ ಎಲ್ಲ ಕಡೆ ಮಾತು ಕೇಳಿ ಬರುತ್ತೆ, ಭಾರಿ ಸಿದ್ಧತೆಯನ್ನು ಮಾಡಿಕೊಂಡಿದೆ SIT, ಹದ್ದಿನ ಕಣ್ಣಿಟ್ಟಿದ್ದಾರೆ, ಕಣ್ಗಾವಲಲ್ಲಿದ್ದಾರೆ ಅಂತ ಬಂದಾಗ ಯಾವ ತರಹ ಇವನು ಬಂಧನ ಆಗ್ಬೋದಪ್ಪ ಅಂತ ಇರುತ್ತೆ. ಒಂದು ಭಾಗ 1. ಭಾಗ 2, ಇವನೊಬ್ಬ MP, ಈತ ಮೆಂಬರ್ ಆಫ್ ಪಾರ್ಲಿಮೆಂಟ್. ಈ MP ಅನ್ನೋ ಕಾರಣಕ್ಕೆ ಇವನ ಬಂಧನದಲ್ಲಿ ಆ ಪ್ರಕ್ರಿಯೆಗಳೇನಾದ್ರೂ ವ್ಯತ್ಯಾಸಗಳಿರ್ತಾವ ಸರ್? ಇಲ್ಲ, ಅವ್ರೀಗ ಅವರು ಪ್ರೊಸೀಜರ್ ಸೇಮ್ ಎಲ್ಲಾದ್ರೂ ಕೂಡ. ಈಗ MP ಇದ್ರೆ ಅವ್ರ ಇನ್ಫಾರ್ಮೇಶನ್ಸ್ ಈಗಾಗ್ಲೇ ಇದು ಪ್ರಕರಣ, ಅವರ ವಿರುದ್ಧ ಆಗಿರ್ತಕ್ಕಂಥ ಪ್ರಕರಣ ಎಲ್ಲರಿಗೂ ಜಗಜ್ಜಾಹಿರವಾಗಿದೆ, ಗೊತ್ತಾಗಿದೆ. ಈಗಾಗಲೇ SIT ಅವರು ಯಾರ್ಯಾರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಅವ್ರಿಗೆ MP ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಯಾರ್ಯಾರಿಗೆ ಕೊಡ್ಬೇಕು ಆ ಮಾಹಿತಿಯನ್ನು ಕೊಟ್ಟಾಗಿದೆ. ಈಗ ಸಿಂಪಲ್ ಪ್ರೊಸೀಜರ್ ಅವ್ರು ಬರುವಾಗ ಅವ್ರನ್ನ ದಸ್ತಗಿರಿ ಮಾಡ್ತಕ್ಕಂಥದ್ದು, ಮುಂದೆ ಇನ್ವೆಸ್ಟಿಗೇಷನ್ ಏನೇನ್ ಮಾಡ್ಬೇಕು ಆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಆನಂತರದಲ್ಲಿ ಸರ್, ವೆರಿ ಫಸ್ಟ್ ಏರ್ಪೋರ್ಟ್ ಇಂದ 12ವರೆಗೆ ಸಿಗ್ತಾನೋ 1 ಗಂಟೆಗೆ ಸಿಗ್ತಾನೋ, ವಿ ಡೋಂಟ್ ನೋ, ಸಿಕ್ಕ ಮೇಲೆ ನಡೆಯುವಂತ ಪ್ರೊಸೀಜರ್ಸ್ ಏನೇನು ಸರ್? ಸೊ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಮಿಡಿಯೇಟ್ ಅವರ ಇನ್ವೆಸ್ಟಿಗೇಷನ್ ಎಲ್ಲಿ SIT CID ಅಲ್ಲಿ ಇರ್ತದೆ. CID ಕರ್ಕೊಂಡ್ ಬರ್ತಾರೆ. CID ಕರ್ಕೊಂಡ್ ಬಂದು ಪ್ರಿಸನರ್ಸ್ ಸರ್ಚ್ ಲಿಸ್ಟ್ ಅಂತ ಇರ್ತದೆ, PSR ಅಂತ, ಅದನ್ನ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಅವರು ಈ ಡಾಕ್ಟರ್ಸ್ ಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ವೆರಿ ಇಂಪಾರ್ಟೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಈ ರೇಪ್ ಕೇಸ್ ಸಂಬಂಧಪಟ್ಟಂತೆ ಅಥವಾ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಸಂಬಂಧಪಟ್ಟಂತೆ ಅವ್ರು 1, 2, 3, 4, 5, 6 ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ. ಬಹಳ ಮುಖ್ಯವಾಗಿ ಬೇಕಾದ್ದು ವೆದರ್ ಈಸ್ ಸೆಕ್ಸುವಲಿ ಫಿಟ್ ಟು ಆಕ್ಟ್ ಅನ್ನೋದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಅವರು ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಸಮರ್ಥನಾಗಿದ್ದಾನೆ, ಲೈಂಗಿಕ ಕ್ರಿಯೆಗೆ ಸಮರ್ಥನಾಗಿದ್ದಾನೆ ಅಂತಕ್ಕಂಥದ್ದು ಪ್ರಶ್ನೆ ಇರುತ್ತೆ. ಜೊತೆಗೆ ಇನ್ನಿತರ ಕೆಲವು ಸಂಬಂಧಪಟ್ಟಂತ ಆ ಒಂದು ಲೈಂಗಿಕ ದೌರ್ಜನ್ಯ ಅಥವಾ ರೇಪ್, ಅತ್ಯಾಚಾರದ ಬಗ್ಗೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಿ ಪ್ರಶ್ನೆಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿ ಎಸ್ಕಾರ್ಟ್ ಅಲ್ಲಿ ಅವರನ್ನ ನಿಯರ್ ಬೈ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಕಳಿಸ್ಕೊಡ್ತಾರೆ. ಗವರ್ಮೆಂಟ್ ಹಾಸ್ಪಿಟಲ್ ಕಳಿಸ್ಬಿಟ್ಟು ಇದನ್ನ ಮೆಡಿಕಲ್ ಆಫೀಸರ್ಸ್ಗೆ ಅವರಿಗೆ ಕ್ವಶನ್ ಕೊಡ್ತಾರೆ. ಅದ್ರ ಪ್ರಕಾರ ಮೆಡಿಕಲ್ ಎಕ್ಸಾಮ್ ಅವ್ರು ಏನೇನ್ ಮಾಡ್ಬೇಕು ಎಲ್ಲವೂ ಮಾಡ್ತಾರೆ. ಇದಾದ್ಮೇಲೆ ಅವನು ಮೋಸ್ಟ್ಲಿ ವಾಯ್ಸ್ ಟೆಸ್ಟ್ ಮಾಡುವಂತ ಸಾಧ್ಯತೆಗಳು ಇದೆ. ಯಾಕಂದ್ರೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆಯಲ್ಲ, ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ತನಿಖಾಧಿಕಾರಿಗಳು ಅವ್ರಿಗೆ ಏನ್ ಕೇಳ್ಬೇಕು ಆ ಪ್ರಶ್ನೆಗಳ ಕೇಳಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ಸಾಧ್ಯತೆಗಳು ಇದೆ. ಈಗ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಸರ್, ಜಗದೀಶ್ ಸರ್, ವಿಡಿಯೋ ಕ್ಲಿಪ್ಪಿಂಗ್ಸ್ ಅಂತ ಬಂದಾಗ ಈಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಮೂಲ ಮೊಬೈಲಲ್ಲೋ, ಮೂಲ ಕ್ಯಾಮ್ರಾದಲ್ಲೋ, ಯಾವುದರಲ್ಲೋ ಅದು ಶೂಟ್ ಆಗಿದ್ರೆ ಏನು ಕಥೆ, ಮೂಲ ಮೊಬೈಲು ಇಲ್ಲ, ಮೂಲ ಕ್ಯಾಮ್ರಾದಲ್ಲೂ ಇಲ್ಲ, ಯಾವುದೋ ಇದು ಪೆನ್ ಡ್ರೈವಲ್ಲಿ ಬಂದಿರೋದು, ಯಾರ್ದೋ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಬಂದಿರೋದು ಅಂತ ಬಂದಾಗ ಆ ಒಂದು ವಾಯ್ಸ್ ಟೆಸ್ಟ್ ಅಥವಾ ಧ್ವನಿ ಪರೀಕ್ಷೆ ಇನ್ನೊಂದು ಮತ್ತೊಂದು, ಆ ಟೆಸ್ಟ್ನ ಗುಣಮಟ್ಟವನ್ನು ಮತ್ತು ಅದರ ಸಾಚಾತನವನ್ನು ನಾವು ಪರಿಗಣಿಸೋದು ಹೇಗೆ ಸರ್, ಕನ್ಸಿಡರ್ ಮಾಡೋದು ಹೇಗೆ ಅಂತ? ಆದ್ರೆ ಯಾವ್ದು ತನಿಖೆ ಪಾರ್ಟ್ ಇಂಪಾರ್ಟೆಂಟ್ ಅಲ್ಲ, ತನಿಖೆಯಲ್ಲಿ ಏನ್ ಮಾಡ್ಬೇಕು ಅವ್ರು ಮಾಡ್ಬೇಕಾಗುತ್ತೆ ತನಿಖಾಧಿಕಾರಿಗಳು. ಆ ಹಿನ್ನೆಲೆಯಲ್ಲಿ ಈ ವಿಡಿಯೋ ಅದು ಪೆನ್ ಡ್ರೈವ್ ಇರ್ಬೋದು, ಅದರ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು ಅಥವಾ ಇಲ್ಲದೆ ಇರಬಹುದು. ಆರೋಪಿಯಿಂದ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಕೊಳ್ತಾರೆ. ಅದು ಆ ವಿಡಿಯೋದಲ್ಲಿ ಬರೋ ಚಿತ್ರಣಗಳು ಎಲ್ಲಿದೆ, ಏನೇನಿದೆ, ಅಥವಾ ಮನೆ ಇರಬಹುದು ಅಥವಾ ಇನ್ಯಾವುದೋ ಒಂದು ಮಹಿಳೆ ಇರಬಹುದು, ಆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ತನಿಖಾಧಿಕಾರಿಗಳು ಆರೋಪಿಗೆ ಕೇಳಿ ಆರೋಪಿಯಿಂದ ಉತ್ತರವನ್ನ ಪಡಿತಕ್ಕಂಥದ್ದು. ನಂತರ ಈ ಇಂಪಾರ್ಟೆಂಟ್ ವಾಯ್ಸ್ ಟೆಸ್ಟ್ ಅಲ್ಲಿ ಅಲ್ಲಲ್ಲಿ ಕೆಲವೊಂದ್ಸರಿ
ಅದು ಅವ್ರ ಫೇಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಆ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ, ಆ ಪೆನ್ ಡ್ರೈವ್ ಅಲ್ಲಿ ಆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ಸ್ ಏನಿದೆ, ಒಂದು ಅದನ್ನ ಪರಿಶೀಲನೆ ಏನಿದೆ ಅದನ್ನ ತನಿಖಾಧಿಕಾರಿಗಳು ಆ ಆರೋಪಿಯನ್ನ ಕೇಳಿಬಿಟ್ಟು ಅವರಿಂದ ಪಡ್ಕೊಂಡು ಅದರ ಆಧಾರದಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಓಕೆ ಓಕೆ.